ಹೋಟ್ಲು ಚಿಕ್ಕದಾಗೆ ಇದ್ದರೂ ಕೂಡ ವೆರೈಟೀಸ್ ಮಂಗಳೂರು ಬಜ್ಜಿ ಬನ್ನು ತುಂಬ ವೆರೈಟೀಸ್ ಸಿಗುತ್ತಂತ. ಇದು ಉಪ್ಪಿನಕಾಯಿ, ಇದು ಚಟ್ನಿ. ಸೊ ಇದು ನಾನು ಕೇಳಿದ್ನಲ್ಲ ಕೆಂಪು ಬಂಟ್ವಾಳದ ಹತ್ರ ಹೋಟೆಲ್ ಸಿಕ್ತು. ಆ ಹೋಟ್ಲ್ ಹೆಸರೇ ಜ್ಯೂಸ್ ಜಂಕ್ಷನ್. ಏನು ವೆರೈಟೀಸ್ ಹೋಟ್ಲು ಅಂತ ಅಂತಿದ್ದೀರಾ? ಇಲ್ಲಿ ತುಂಬ ಜನ ವಿಚಾರಿಸಿದಾಗ ಅವ್ರು ನನಗೊಂದು ವಿಚಾರ ಹೇಳಿದ್ರು. ಏನಂದರೆ ಇಲ್ಲಿ ಗಂಜಿ ಊಟ ಸಿಗುತ್ತೆ ಅಂತ. ಇಲ್ಲಿಗೆ ಬಂದಾಗ ಬೆಳ್ತಂಗಡಿಲಿ ಗಂಜಿ ಊಟ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ, ಹೇಗಿದೆ ಫುಡ್ ಬಗ್ಗೆ ಹೇಳ್ತೀನಿ. ನೋಡಿ, ಇಷ್ಟೊಂಥರ ವೆರೈಟೀಸ್ ಆಫ್ ಬಜ್ಜಿಗಳು. ಬಾಳೆಕಾಯಿ ಬಜ್ಜಿಯಿಂದ ಹಿಡಿದು ಮಂಗಳೂರು ಗೋಲಿ ಬಜ್ಜಿ. ಹೇಳ್ತಿದ್ದಂಗೆ ಗಂಜಿಯನ್ನು ಹಾಕ್ಕೊಂಡು ಬಂದರು. ಚೆನ್ನಾಗಿದೆ. ಬೀಟ್ರೋಟ್ ಪಲ್ಯ ಒಳ್ಳೆ ಕೆಂಪು ಸಕ್ಕದಾಗಿ ಕಾಣ್ತಾ ಇದೆ. ಟೇಸ್ಟ್ ಮಾಡ್ತೀನಿ, ಬನ್ನಿ. ನಮ್ಮ ಜೊತೆ ಜ್ಯೂಸ್ ಜಂಕ್ಷನ್ನ ಓನರ್ ಪ್ರಕಾಶ್ ಸರ್ ಅಂತ ಹೇಳಿ ಅವ್ರು ಇದ್ದಾರೆ. ಸರ್, ಇದು ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಾ ಸರ್? ಇವನ್ನ ನಮ್ಮದು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇತ್ತು. ಓಕೆ. ಈಗ ಬಸ್ ಸ್ಟ್ಯಾಂಡ್ ಅದು ದೊಡ್ಡ ಬಸ್ ಸ್ಟ್ಯಾಂಡ್ ಹೌದು, ಅದನ್ನು ಇಲ್ಲಿಗೆ ಶಿಫ್ಟ್ ಮಾಡಿದೆ. ಈ ಐಡಿಯಾ ಹೇಗೆ ಬಂತು ನಿಮಗೆ? ಒಂದು ಫಸ್ಟಿಗೊಂದು ಮಾಡುವ ಏನೋ ಗಂಜಿ ಊಟ ಇಲ್ಲಿ ಸೌಕರ್ಯದಲ್ಲಿ ಸ್ವಲ್ಪ ಫೇಮಸ್. ಇವತ್ತು ಗಂಜಿ ಊಟ ಮಾಡಿ ಏನು ತೊಂದರೆ ಇಲ್ಲ, ಪಾಸ್ ಆಗಿ ತುಂಬ ಪಾಸ್ ಆಯ್ತು. ಹೌದು, ನನಗೂ ವೆರೈಟಿ ಅಂತ ಅನ್ನಿಸ್ತು. ಏನಕ್ಕೆಂದರೆ ಅಲ್ಲೆಲ್ಲ ಸುತ್ತಮುತ್ತ ಕೇಳಿದೆ, ವೆಜ್ಗಳಲ್ಲಿ ಬಸ್ ಸ್ಟಾಪ್ ಪಕ್ಕ ಇರೋ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ತೋರಿಸ್ತಾರೆ. ಬಟ್ ವೆರೈಟೀಸ್ ಫುಡ್ಡು ಅಂತ ಅಂದರೆ ನಿಮ್ಮನ್ನು ಎಸ್ಪೆಷಲಿ ಹುಡುಕ್ಬಿಟ್ಟು ಕಳಿಸ್ತಾರೆ. ಇಲ್ಲೋಗಿ ವೆರೈಟೀಸ್ ಆಫ್ ಫುಡ್ಡು ಚೆನ್ನಾಗಿರುತ್ತೆ, ಟೇಸ್ಟ್ ಮಾಡಿ ಅಂತ. ಏನೇನು ಮಾಡ್ತೀರಾ? ನಮಗೆ ಗಂಜಿ ಊಟಕ್ಕೆ ಅಂದರೆ ಗಂಜಿ, ಪಲ್ಯ ಮತ್ತು ಉಪ್ಪಿನಕಾಯಿ, ಮೊಸರು. ಅದೇನೋ ಕೆಂಪು ಥರದ್ದಿನೋ ಸಪ್ರೇಟ್ ಪ್ಲೇಟಲ್ಲಿ ಕೊಟ್ಟರಲ್ಲ, ಅದು ಉಪ್ಪಿನಕಾಯಿ. ಅದೇ ಉಪ್ಪಿನಕಾಯಿ. ನೋಡಿ, ಇಷ್ಟೆಲ್ಲ ಇದೆ. ಬನ್ನಿ, ಒಳಗಡೆ ತೋರಿಸ್ಬಿಟ್ಟು ನಾನು ಅವ್ರ ಹತ್ರ ಗಂಜಿ ಊಟಕ್ಕೆ ಆರ್ಡ್ರ್ ಮಾಡಿದ್ದೀನಿ. ತಿಂದು ಅದ್ರ ಟೇಸ್ಟಸ್ ಹೇಗಿದೆ ಅಂತ ಹೇಳ್ತೀನಿ. ಹೌದ್ರಾ? ಓಕೆ. ನೋಡಿ, ಇಷ್ಟು ದೊಡ್ಡ ಅಂಡೇಲಿ ಅವರು ಗಂಜಿ ಊಟ ಮಾಡ್ತಾರೆ, ಡೈಲಿ ಪ್ರಿಪೇರ್ ಮಾಡ್ತಾರೆ. ಆಲ್ಮೋಸ್ಟ್ ಒಂದು 100 ಜನದ ಮೇಲಾಗುತ್ತೆ ಅಲ್ಲ? ಇಲ್ಲ, ಒಂದು 70-80 ಜನ ತನಕ ಇದೊಂದರಲ್ಲೇ ಬೇಯಿಸ್ತಾರೆ. ಕಿಚನ್ನು ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ರೆಗ್ಯುಲರಾಗಿ ಪೂರಿ, ವಡೆ, ಬೋಂಡ ಆ ಥರದ್ದೆಲ್ಲ. ಮಾರ್ನಿಂಗ್ ಟಿಫನು ಕೂಡ ಸಿಗುತ್ತಲ್ಲ, ಟಿಫನು ಕೂಡ ಪ್ರಿಪೇರ್ ಮಾಡ್ತಾರೆ. ನೋಡಿ ಹೇಗಿದೆ ಗಂಜಿ ಊಟ. ಇದು ಉಪ್ಪಿನಕಾಯಿ, ಇದು ಚಟ್ನಿ. ಸೊ ಇದು ನಾನು ಕೇಳಿದ್ನಲ್ಲ ಕೆಂಪುಗಿದೆ ಜಾಸ್ತಿ ಅಂತ ಹೇಳಿ, ಬೀಟ್ರೋಟ್ ಪಲ್ಯ. ಅದು ನೋಡಲಿಕ್ಕೆ ಹಿಂಗಿದೆ, ಬಟ್ ನಾನು ಅದು ಚಟ್ನಿನೋ ಅಥವಾ ಖಾರನೋ ಅಂತ ಅಂದ್ಕೊಂಡ್ಬಿಟ್ಟೆ, ಕೆಂಪು ಖಾರ ಅಂತ. ನೋಡಿ, ಗಟ್ಟಿ ಮೊಸರು ಕೂಡ ಜೊತೆ ಕೊಡ್ತಾರೆ. ಗಂಜಿ ದೊಡ್ಡದೆ ಫುಲ್ ಮೀಲ್ಸ್. ಎಷ್ಟು ಅಂದಾಜು ಎಷ್ಟು ರೂಪಾಯಿ ತೊಗೊತೀರಾ ಸರ್ ನೀವು ಒಂದು ಗಂಜಿ ಊಟಕ್ಕೆ? ಗಂಜಿ ಊಟ ಈ ಮೊಸರು ಕೊಟ್ಟು 40 ರೂಪಾಯಿ. ಹೇಳ್ತಿದ್ದಂಗೆ ಗಂಜಿಯನ್ನು ಹಾಕ್ಕೊಂಡು ಬಂದರು. ಚೆನ್ನಾಗಿದೆ. ಬೀಟ್ರೋಟ್ ಪಲ್ಯ ಒಳ್ಳೆ ಕೆಂಪು ಸಕ್ಕದಾಗಿ ಕಾಣ್ತಾ ಇದೆ. ಟೇಸ್ಟ್ ಮಾಡ್ತೀನಿ, ಬನ್ನಿ. ಮೊಸರು, ಈ ಥರ ರೈಸು ತಿಂತಿದ್ದು ಫಿಶ್ ಹೋಟ್ಲಿಗೆ ಹೋದಾಗ. ಅದು ಫಸ್ಟ್ ಟೈಮು ಗಂಜಿ ಊಟ ಅಂತೇಳಿ ಮಾಡಿ ಕೊಟ್ಟು ಹೇಳೋದು ತುಂಬ ಚೆನ್ನಾಗಿದೆ. ನೀವು ಹೇಳ್ಬೋದು ಏನಕ್ಕೆ ಚೆನ್ನಾಗಿದೆ ಅಂತಿದ್ದಾನೆ, ಟೇಸ್ಟೇ ಇರೋಲ್ಲ ಗಂಜಿಯನ್ನು ಅಂದಲ್ಲಿ ಬರೀ ಬಿಸಿನೀರು ಥರ ಇರುತ್ತೆ ಅಂತ. ಈ ಅಕ್ಕಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗಾಗಿ ಇದಕ್ಕೆ ಬೀಟ್ರೋಟ್ ಪಲ್ಯ, ಆ ಚಟ್ನಿ, ಕಾಯಿ ಚಟ್ನಿ ತಿಂದರೆ ಯಾವುದಕ್ಕೂ ಬೇಡ ಟೇಸ್ಟ್ ಅದ್ರ ಮುಂದೆ ಆಗಿದೆ. ಕಾಯಿ ಚಟ್ನಿ ಕಾಂಬಿನೇಷನ್ ಅಂತೂ ಗಂಜಿನಕ್ಕೆ ತಂದು ಸಕ್ಕತ್ತಾಗಿರುತ್ತೆ. ಹಾಗೆ
ಬಜ್ಜಿ ತರಿಸ್ಕೊಂಡ್ರಂತೂ ಅಂಕಲ್ ನನಗೆ ಹಂಗೆ ಒಂದು ಬಜ್ಜಿ ಒಂದು ಪ್ಲೇಟು ಬಿಸಿ ಇರೋದು ತಿಂದುಬಿಟ್ರಂತೂ ಊಟನೂ ಕಂಪ್ಲೀಟು, ಆರೋಗ್ಯನೂ ಸೂಪರಾಗಿರುತ್ತೆ. ಈ ಬೀಟ್ರೋಟ್ ಪಲ್ಯ ಅಕ್ಕೋ ಬೆಳ್ತಂಗ್ಳಲ್ಲೇ ತುಂಬ ಹೋಟೆಲ್ಸ್ ಇದೆ. ಬೆಳಗ್ಗೆ ಟಿಫನ್ ಕೂಡ ಮಾಡಿದೆ, ಮಾಮೂಲಿ ಅಂತ ಅನ್ನಿಸ್ತು. ಈ ವೆರೈಟೀಸ್ ಆಫ್ ಫುಡ್ಸು, ಎಸ್ಪೆಷಲಿ ನಮ್ಮ ಚಾನಲ್ ಹಾಕೋ ಫುಡ್ಸ್ ಎಲ್ಲ ಬೇರೆ ಏನಾದರೂ ಡಿಫ್ರೆಂಟ್ ಇರಬೇಕು ಅಂಥ ಕಂಟೆಂಟ್ ಹುಡ್ಕೊಂಡೋಗಿ ಶೂಟ್ ಮಾಡ್ಬಿಟ್ಟು ಹಾಕ್ತೀನಿ. ಹಾಗಾಗಿ ನನಗೆ ವೆರೈಟಿ ಅನಿಸಿದ್ದು ಗಂಜಿನ ಹೇಳಿದ್ನಲ್ಲ ನಿಮಗೆ, ಟ್ರೈ ಮಾಡಿದ್ದು. ಏನೇ ಸಾರು ಹಾಕೊಂಡು ತಿಂದ್ರು ಟೇಸ್ಟಿಗ, ಬಟ್ ಅದ್ಭುತ ಇದೆ. ಸಾಕಂಕಲ್ ಸಾಕಂಕಲ್. ಹಾಂ ಬೇಡ 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 ಸಾಕಂಕಲ್, ನಂದು ಅಷ್ಟೇ ಊಟ. ನೋಡಿ ಅಂಕಲ್, ವೆರೈಟೀಸ್ ಆಫ್ ಫುಡ್ ಲೈಬ್ರರಿಲಿ ನೆಕ್ಸ್ಟ್ ಮಾಡ್ತಾ ಹೋಗ್ತೀನ, ಇದು ಇರುತ್ತೆ. ಅದ್ಭುತ. ಕಾಯಿ ಚಟ್ನಿ ಕೊಡ್ತೀರಾ ಅಂಕಲ್ ಸ್ವಲ್ಪ? ಎಣ್ಣೆ ಸಲ ಕಾಯಿ ಚಟ್ನಿ ಹಾಕ್ಕೊಂಡು ಸಾಕಾಯ್ತು. ಸಾಕು. ನೀವೇ ಎಲ್ಲ ಪ್ರಿಪೇರ್ ಇಲ್ಲೇ ಮಾಡ್ತೀರಲ್ಲ? ಎಲ್ಲ ಇಲ್ಲೇ ಸಾಕು ಸಾಕಲ್ಲ, ರೂಪಾಯಿ ಬಿಡಬೇಕಲ್ಲ. ಕಾಯಿ ಚಟ್ನಿ ಸಖತ್ತಾಗಿದೆ, ಕಾಂಬಿನೇಷನ್ ಪಕೋಡ ಕಾಯಿ ಚಟ್ನಿ ಸಪ್ಪತ್ತಾಗಿದೆ. ನಾನು ಇದನ್ನೆಲ್ಲ ತಿಂದು ಖಾಲಿ ಮಾಡ್ತೀನಿ. ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ. ಬೆಳ್ತಂಗಡಿಗೆ ಬಂದರೆ ಈ ಅಂಗಡಿ ಹುಡುಕೊಂಬಂದು ಟೇಸ್ಟ್ ಮಾಡಿ ಹೆಲ್ತಿಯಾಗಿ ಲೈಫ್ ಲೀಡ್ ಮಾಡ್ಬೋದು. ಟೇಸ್ಟ್ ಮಾಡಿ ನಮಗೇನಾದ್ರು ಅನ್ನಿಸ್ತು, ಬೇರೆ ಯಾವುದಾದ್ರು ಪ್ಲೇಸ್ ಗೊತ್ತಿದ್ದು ರೆಫರ್ ಮಾಡಬೇಕು ಅನ್ಸಿದ್ರೆ ರೆಫರ್ ಮಾಡಿ.